ನಮಸ್ಕಾರ ಸ್ನೇಹಿತರೆ, ನಿಮ್ಗೀಗ ರೇಷನ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನು ವಿಷಯ ಅಂತ ಅಂದರೆ, ಮೇರಾ ರೇಷನ್ ಕಾರ್ಡ್ 2.0 ಇಂದ ತಂದಿರೋದು ಡಿಜಿಟಲ್ ಕಾರ್ಡ್ ಥರ ಇದು. ಇದನ್ನು ಕಾರ್ಡ್ ಮಾಡಬೇಕಾದ್ರೆ ಮಡಿಕೋಬೋದು, ಇಲ್ಲಾಂದರೆ ನಿಮ್ಮ ಫೋನಿಂದ ತೋರಿಸ್ಬೋದು. ನೀವೇನಾರ ರೇಷನ್ ಅಂಗಡಿಗೆ ಹೋದರೆ, ನೀವು ರೇಷನ್ ತಗೋಬೇಕು ಅಂದರೆ ನಿಮ್ಮ ಫೋನಲ್ಲಿ ಈ ಡಿಜಿಟಲ್ ರೇಷನ್ ಕಾರ್ಡ್ ತೋರಿಸಿದ್ರೆ ಸಾಕು, ನಿಮಗೆ ರೇಷನ್ ಕೊಡ್ತಾರೆ. ಪ್ರತಿಯೊಂದಕ್ಕೂ ಯೂಸ್ ಐತೆ. ನೀವು ನಿಮ್ಮ ಹತ್ರ ಫೋನ್ ಇದ್ದರೆ ಸಾಕು, ಆ್ಯಂಡ್ರಾಯ್ಡ್ ಫೋನ್ ಇದ್ದರೂ ಸಾಕು, iOS ಬಳಕೆದಾರ ಆದರೂ ಸರಿ, ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಮಡಿಕೊಂಡಿದ್ರೆ ಇದು ಪ್ರಿಂಟ್ ಹಾಕೊಂಡು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಇದನ್ನ ಪ್ರಧಾನಮಂತ್ರಿ ಗರ್ಭಿ ಕಲ್ಯಾಣ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿಯವರು ತಂದಿರೋದು. ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇದರಿಂದ ಏನೇನು ಉಪಯೋಗ ಮೇರಾ ರೇಷನ್ 2.0 ಇಂದ ತಿಳಿಸ್ಕೊಡ್ತೀನಿ. ನೀವು ಫೋನ್ನ ಡೌನ್ಲೋಡ್ ಮಾಡ್ಕೊಂಡು ಆಧಾರ್ ಕಾರ್ಡ್ ಕೊಟ್ಟು OTP ಕೊಟ್ಟು ಲಾಗಿನ್ ಆಗಿ ಡಿಜಿಟಲ್ ಕಾರ್ಡ್ ತಗೋಬೋದು. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಇದರಿಂದ ಏನೇನು ಉಪಯೋಗ, ಇದರಿಂದ ಯಾವ್ಯಾವ ಕೆಲಸ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಏನಿದೆ ಮೇರೆ ರೇಷನ್ 2.0 ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮೇರಾ ರೇಷನ್ 2.0 ಅಪ್ಲಿಕೇಶನ್ ಮತ್ತು ಅಧಿಕೃತ ವೆಬ್ಸೈಟ್ ಭಾರತ ಸರ್ಕಾರ ಆಗಸ್ಟ್ 9 ಮತ್ತು 2020 ಪ್ರಾರಂಭಿಸವ್ರೆ. ಅಂದರೆ ಈ ವರ್ಷನೇ ಆಗಸ್ಟ್ ತಿಂಗಳಿಂದ ಬಿಟ್ಟಿರೋದು. ಇದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಈ ಕಾರ್ಡು ಡಿಜಿಟಲ್ ಆಗೈತೆ. ಎಲ್ಲ ಪಡಿತರ ಕಾರ್ಡ್ ಹೊಂದಿರೋರು ಈಗ ಆನ್ಲೈನ್ ಪಡಿತರ ಚೀಟಿ ಯಾವುದೇ ಬದಲಾವಣೆ ತಕ್ಷಣ ಮಾಡ್ಬೋದು ಅಂತ ಕೊಟ್ಟಾರೆ. ಇದು ಗುಡ್ ನ್ಯೂಸ್ ಅಂತ ಅನ್ಬೋದು. ನೀವು ತಕ್ಷಣಕ್ಕೆ ತಿದ್ದುಪಡಿ ಮಾಡ್ಬೋದು, ಅಪ್ಡೇಟಿಂಗ್ ಮಾಡ್ಬೋದು, ಹೊಸ ಸದಸ್ಯ ಸೇರಿಸ್ಬೋದು ಮತ್ತು ಅಳಿಸ್ಬೋದು, ಮೊಬೈಲ್ ಸಂಖ್ಯೆ ನವೀಕರಣ ಮಾಡ್ಬೋದು, ಮೊಬೈಲ್ ನಂಬರ್ ಅಪ್ಡೇಟಿಂಗ್ ಮಾಡ್ಬೋದು, ರೇಷನ್ ಕಾರ್ಡ್ ಟ್ರ್ಯಾಕ್ ಮಾಡ್ಬೋದು, ಸ್ಥಿತಿ ಮತ್ತು KYC ಬಗ್ಗೆನೂ ತಿಳ್ಕೊಬೋದು, KYC ಮಾಡ್ಬೋದು, ಡಿಜಿಟಲ್ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೋದು. ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ನಾನು ಹೇಳಿದ್ನಲ್ಲ ಮೇಲ್ಗಡೆ ಫಸ್ಟ್ ಒನ್, ಆ ಥರ ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡೋದು. ಮತ್ತು ಇನ್ನೂ ಮುಖ್ಯವಾಗಿ ಪ್ರತಿಯೊಂದಕ್ಕೂ ಇದನ್ನ ಬಳಸ್ಬೋದು ಅಂತ ಕೊಟ್ಟಾರೆ. ಪ್ಲೇಸ್ಟೋರ್ಗೆ ಹೋಗಿ ಮೇರಾ ರೇಷನ್ ಅಂತ ಹೊಡೆದ್ರೆ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಅಪ್ಡೇಟಿಂಗ್ ಮಾಡ್ಬೋದು. ಯಾವ ಥರ ಅಪ್ಡೇಟಿಂಗ್ ಮಾಡ್ಬೋದು ಅಂತ ಕೊಟ್ಟಾರೆ. ಅಂದರೆ ಯಾವ ಥರ ಓಪನ್ ಮಾಡಿ ಪ್ರತಿಯೊಂದೂ ತಿದ್ದುಪಡಿ, ಮೊಬೈಲ್ ನಂಬರ್ ಸೇರ್ಪಡೆ ಮತ್ತು ಡಿಲೀಟು, ಹೆಸರು ಸೇರ್ಪಡೆ ಪ್ರತಿಯೊಂದು ಮಾಡ್ಬೋದು. ಎಲ್ಲ ಮಾಡಿದ್ಮೇಲೆ ನೀವು ನಿಮ್ಮ ಹತ್ತಿರದ ಆಹಾರ ಕೇಂದ್ರಕ್ಕೆ ತಗೋಗಿ ಕೊಡ್ಬೋದು. ಕೊಟ್ಟ ಮೇಲೆ ಅಪ್ಲೋಡ್ ಆದರೆ ನೀವು ನಿಮ್ಮ ಫೋನಿಂದಲೇ ಅಪ್ಡೇಟಿಂಗ್ ಮಾಡ್ದಂಗೆ ಆಗುತ್ತೆ. ಈ ಅಪ್ಡೇಟಿಂಗ್ ಯಾವ ಥರ ಮಾಡೋದು ಅನ್ನೋದ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಥರ ನೀವೇ ನಿಮ್ಮ ಫೋನಿಂದ ಮೇರಾ ರೇಷನ್ ಡಿಜಿಟಲ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡು ತಿದ್ದುಪಡಿ, ಹೆಸರು ಸೇರ್ಪಡೆ ಮತ್ತು ಪ್ರತಿಯೊಂದು ಅಪ್ಡೇಟಿಂಗ್ ಮಾಡೋ ಆಪ್ಷನ್ ನಿಮ್ಮ ಕೈಲೇ ಐತೆ. ಎಲ್ಲ ಅಪ್ಡೇಟಿಂಗ್ ಮಾಡ್ಬೋದು ನಿಮ್ಮ ಹತ್ರ ಫೋನ್ ಇದ್ದರೆ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.